ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಏನು ಮಾಡುವುದರಿಂದ ಬ್ರೈನ್ ಸ್ಟ್ರೋಕ್ ಮೆದುಳಿನ ಸ್ಟ್ರೋಕ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ? ಆಪ್ಷನ್ಸ್: ಎ ಸಿಹಿ ಸೇವನೆ, ಬಿ ಅತಿಯಾದ ನಿದ್ದೆ, ಸಿ ಮೂತ್ರವನ್ನು ಹಿಡಿದಿಟ್ಟುಕೊಳ್ಳುವುದು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೆಳಗ್ಗಿನ ತಿಂಡಿಯನ್ನು ತಪ್ಪಿಸುವುದು, ರಾತ್ರಿ ತಡವಾಗಿ ಮಲಗುವುದು, ಸಿಹಿ ಮತ್ತು ಸಿಹಿ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸುವುದು, ಅತಿಯಾದ ನಿದ್ದೆ ಅದರಲ್ಲೂ ಹಗಲಿನ ಹೊತ್ತಿನಲ್ಲಿ ಹೆಚ್ಚು ನಿದ್ದೆ ಮಾಡುವುದು, ಮೊಬೈಲ್ ಮತ್ತು ಟಿವಿಯನ್ನು ನೋಡುತ್ತಾ ಊಟ ಮಾಡುವುದು, ಮಲಗುವಾಗ ಕ್ಯಾಪ್ ಮತ್ತು ಸ್ಕಾರ್ಫ್ ಅಥವಾ ಸಾಕ್ಸ್ಗಳನ್ನು ಧರಿಸಿ ಮಲಗುವುದು, ಮೂತ್ರವನ್ನು ಹಿಡಿದಿಟ್ಟುಕೊಳ್ಳುವುದು ಇವೆಲ್ಲವೂ ಮೆದುಳಿನ ಸ್ಟ್ರೋಕ್ಗೆ ಕಾರಣವಾಗುತ್ತವೆ. ಎರಡನೇ ಪ್ರಶ್ನೆ, ರಕ್ತ ಮೂಲವ್ಯಾಧಿ ಸಮಸ್ಯೆಯನ್ನು ತಡೆಗಟ್ಟಲು ಅಥವಾ ಗುಣಪಡಿಸಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಹಾಗಲಕಾಯಿ ರಸ, ಬಿ ಅಮೃತಬಳ್ಳಿ, ಸಿ ಮೂಲಂಗಿ, ಡಿ ಪರಂಗಿ ಎಲೆ ರಸ. ಸರಿಯಾದ ಉತ್ತರ ಆಪ್ಷನ್ ಎ ಹಾಗಲಕಾಯಿ ರಸ. ಹಾಗಲಕಾಯಿ ರಸ ಅಥವಾ ಹಾಗಲಕಾಯಿ ಎಲೆ ರಸಕ್ಕೆ ಕಲ್ಲು ಸಕ್ಕರೆ ಸೇರಿಸಿ ಕೆಲವು ದಿನಗಳ ಕಾಲ ಬೆಳಗ್ಗೆ ಸೇವಿಸುತ್ತಾ ಬಂದರೆ ರಕ್ತ ಮೂಲವ್ಯಾಧಿಗೆ ಸಾಕಷ್ಟು ಅನುಕೂಲವಾಗುತ್ತದೆ ಮತ್ತು ಗುಣಪಡಿಸುವಲ್ಲಿ ಇದು ಸಹಕಾರಿಯಾಗಿದೆ. ಮೂರನೇ ಪ್ರಶ್ನೆ, ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಆಪ್ಷನ್ಸ್: ಎ ಕುದುರೆಮುಖ, ಬಿ ತಡಿಯಾಂಡಮೋವ್, ಸಿ ಕುಮಾರ ಪರ್ವತ, ಡಿ ಮುಳ್ಳಯ್ಯನಗಿರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ ಬೆಟ್ಟ ಕರ್ನಾಟಕದಲ್ಲಿ ಅತ್ಯುನ್ನತ ಶಿಖರವಾಗಿದ್ದು ಇದು 1930 ಮೀಟರ್ ಎತ್ತರವಿದ್ದು ಇದು ವಾಲ್ಮಾಲಾ, ಚೆಂಬ್ರಾ ಪೀಕ್ ಮತ್ತು ಬಾನಸುರ ಹಿಲ್ ಬಳಿಯಿರುವ ನೀಲಗಿರಿ ಬೆಟ್ಟಗಳು ಮತ್ತು ಹಿಮಾಲಯ ಪರ್ವತಗಳ ನಡುವೆ 4ನೇ ಅತಿ ಎತ್ತರದ ಶಿಖರವಾಗಿದೆ. ನಾಲ್ಕನೇ ಪ್ರಶ್ನೆ, ಯಾವುದನ್ನು ಮೆದುಳಿನ ಟಾನಿಕ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಶುಂಠಿ, ಬಿ ತುಳಸಿ, ಸಿ ಶತಾವರಿ, ಡಿ ಪುದೀನ. ಸರಿಯಾದ ಉತ್ತರ ಆಪ್ಷನ್ ಡಿ ಪುದೀನ. ಪುದೀನ ಎಲೆಗಳ ಸೇವನೆಯು ಮೆದುಳಿನ ಆರೋಗ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದನ್ನು ಮೆದುಳಿನ ಟಾನಿಕ್ ಎಂದು ಪರಿಗಣಿಸಲಾಗುತ್ತದೆ. ಪುದೀನ ಎಲೆಗಳು ನಮ್ಮ ಜಾಗರೂಕತೆ ಮತ್ತು ಅರಿವಿನ ಕಾರ್ಯವನ್ನು ಹೆಚ್ಚಿಸುತ್ತವೆ. ಪುದೀನ ಸಾರಗಳು ಆಲ್ಝೈಮರ್ನ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಹಾಗೂ ನಿಯಮಿತ ಸೇವನೆಯು ನೆನಪಿನ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುವುದರ ಜೊತೆಗೆ ಮನಸ್ಸನ್ನು ರಿಫ್ರೆಶ್ ಮಾಡಲು ಸಹಾಯ ಮಾಡುತ್ತವೆ. ಐದನೇ ಪ್ರಶ್ನೆ, ದಿ ಇನ್ವಿಸಿಬಲ್ ಫಿಶ್ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ಸ್: ಎ ತಿಮಿಂಗಲ, ಬಿ ಡಾಲ್ಫಿನ್, ಸಿ ಜೆಲ್ಲಿ, ಡಿ ಕ್ಯಾಟ್ ಫಿಶ್. ಸರಿಯಾದ ಉತ್ತರ ಆಪ್ಷನ್ ಸಿ ಜೆಲ್ಲಿ. ದಿ ಇನ್ವಿಸಿಬಲ್ ಜೆಲ್ಲಿ ಫಿಶ್ ಇದು ನೀರಿನಂತೆ ಕಾಣುತ್ತದೆ ಮತ್ತು ಇದು ಕೋಬ್ರಾಗಿಂತ 100 ಪಟ್ಟು ಹೆಚ್ಚು ಅಪಾಯಕಾರಿಯಾಗಿರುತ್ತದೆ. ಆರನೇ ಪ್ರಶ್ನೆ, ಹಾಲಿನಲ್ಲಿ ನೆನೆ ಹಾಕಿದ ಬಾದಾಮಿ ಬೀಜಗಳನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ನೆನಪಿನ ಶಕ್ತಿ ವೃದ್ಧಿ, ಬಿ ಆರೋಗ್ಯಕರ ಹೃದಯ, ಸಿ ಸೌಂದರ್ಯ ವೃದ್ಧಿ, ಡಿ ಕೂದಲು ಬೆಳವಣಿಗೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಹಾಲಿನಲ್ಲಿ ನೆನೆ ಹಾಕಿದ ಬಾದಾಮಿ ಬೀಜಗಳನ್ನು ತಿನ್ನುವುದರಿಂದ ನಮ್ಮ ಹೃದಯ ಚೆನ್ನಾಗಿ ಕೆಲಸ ಮಾಡುತ್ತದೆ. ಹೃದಯ ಬಡಿತ ಕೂಡ ಅಚ್ಚುಕಟ್ಟಾಗಿರುತ್ತದೆ. ದೊಡ್ಡವರಾದರೂ ಸರಿ ಮಕ್ಕಳಾದರೂ ಸರಿ ಬಾದಾಮಿ ಬೀಜಗಳನ್ನು ಹಾಲಿನಲ್ಲಿ ನೆನೆ ಹಾಕಿ ತಿನ್ನುವುದರಿಂದ ಹೃದಯಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಮತ್ತು ನೆನಪಿನ ಶಕ್ತಿಯನ್ನು ವೃದ್ಧಿಸುವಲ್ಲಿ ಇದು ಹೆಚ್ಚು ಸಹಾಯ ಮಾಡುತ್ತದೆ. ಏಳನೇ ಪ್ರಶ್ನೆ, ಹನುಮನಿಗೆ ಇಚ್ಛಾಮೃತ್ಯು ವರದಾನ ನೀಡಿದವರು ಯಾರು? ಆಪ್ಷನ್ಸ್: ಎ ಇಂದ್ರ, ಬಿ ಅಗ್ನಿ, ಸಿ ಬ್ರಹ್ಮ, ಡಿ ವಾಯು.
ಸರಿಯಾದ ಉತ್ತರ ಆಪ್ಷನ್ ಎ ಇಂದ್ರ. ದೇವೇಂದ್ರ ಇಂದ್ರ ಹನುಮನಿಗೆ ಇಚ್ಛಾಮೃತ್ಯು ವರದಾನವನ್ನು ನೀಡಿರುತ್ತಾನೆ. 8ನೇ ಪ್ರಶ್ನೆ, ಗೂಢ ಎಂದು ಜನಪ್ರಿಯವಾಗಿರುವ ಆಹಾರ ಪದಾರ್ಥ ಯಾವುದು? ಆಪ್ಷನ್ಸ್ ಎ ಒಣಖರ್ಜೂರ, ಬಿ ಅಂಜೂರ, ಸಿ ಬೆಲ್ಲ, ಡಿ ಅಂಟಿನ ಉಂಡೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಲ್ಲ. ಬೆಲ್ಲವನ್ನು ಗೂಢ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ. ಇದು ಸಕ್ಕರೆಯ ಶುದ್ಧ ಆರೋಗ್ಯಕರ ಸಂಸ್ಕರಿಸಿದ ರೂಪವಾಗಿದೆ. ಇದು ಕಬ್ಬಿನಿಂದ ಉತ್ಪತ್ತಿಯಾಗುವ ಖನಿಜಗಳು ಮತ್ತು ವಿಟಮಿನ್ಗಳ ನೈಸರ್ಗಿಕ ಒಳ್ಳೆಯತನವನ್ನು ಹೊಂದಿರುತ್ತದೆ. ಬೆಲ್ಲವನ್ನು ಆರೋಗ್ಯಕರ ಸಿಹಿಕಾರಕವಾಗಿ ಬಳಸಲಾಗುತ್ತದೆ. ಇದು ಘನ, ದ್ರವ ಮತ್ತು ಪುಡಿ ರೂಪದಲ್ಲಿ ಕೂಡ ಲಭ್ಯವಿರುತ್ತದೆ. ಬೆಲ್ಲವು ಶಾಖವನ್ನು ಉತ್ಪಾದಿಸುತ್ತದೆ ಮತ್ತು ಮಾನವ ದೇಹಕ್ಕೆ ತ್ವರಿತ ಶಕ್ತಿಯನ್ನು ನೀಡುತ್ತದೆ. ಇದರ ವಿರೇಚಕ ಗುಣದಿಂದಾಗಿ ಮಲಬದ್ಧತೆಯನ್ನು ತಡೆಯುತ್ತದೆ ಮತ್ತು ಜೀರ್ಣಕಾರಿ ಕಿಣ್ವಗಳನ್ನು ಸಕ್ರಿಯಗೊಳಿಸುತ್ತದೆ. ಆಯುರ್ವೇದದ ಪ್ರಕಾರ ಪ್ರತಿದಿನ ಊಟದ ನಂತರ ಬೆಲ್ಲವನ್ನು ತಿನ್ನುವುದು ಅದರ ಉಷ್ಣ ಗುಣದಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. 9ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಖಾಸಗಿ ಕಾರುಗಳನ್ನು ಹೊಂದಿರುವ ನಗರವಾದ ದೆಹಲಿಯನ್ನು ಹಿಂದಿಕ್ಕಿರುವ ನಗರ ಯಾವುದು? ಆಪ್ಷನ್ಸ್ ಎ ಬೆಂಗಳೂರು, ಬಿ ಮುಂಬೈ, ಸಿ ಕೋಲ್ಕತ್ತಾ, ಡಿ ಹೈದರಾಬಾದ್. ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು. 10ನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಯಾವುದು ನಿಯಂತ್ರಣದಲ್ಲಿಲ್ಲದಿದ್ದರೆ ಯಕೃತ್ತಿನ ಸಮಸ್ಯೆಯಿಂದ ನಮ್ಮನ್ನು ರಕ್ಷಿಸಲು ಯಾರಿಂದಲೂ ಸಾಧ್ಯವಿಲ್ಲ? ಆಪ್ಷನ್ಸ್ ಎ ಜೀವಕೋಶ, ಬಿ ಪ್ಲೇಟ್ಲೆಟ್ಸ್, ಸಿ ಲಿಪಿಡ್ಗಳು, ಡಿ ಪ್ಲಾಸ್ಮಾ. ಸರಿಯಾದ ಉತ್ತರ ಆಪ್ಷನ್ ಸಿ ಲಿಪಿಡ್ಗಳು. ಲಿಪಿಡ್ಗಳು ಹೈಡ್ರೋಕಾರ್ಬನ್ಗಳನ್ನು ಒಳಗೊಂಡಿರುವ ಸರಳ ಪದಾರ್ಥಗಳಾಗಿವೆ. ಅವು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ ಮತ್ತು ನ್ಯೂಕ್ಲಿಯಿಕ್ ಆಮ್ಲದ ಜೊತೆಗೆ ದೇಹವು ತನ್ನ ದಿನನಿತ್ಯದ ಕಾರ್ಯಗಳನ್ನು ನಿರ್ವಹಿಸಲು ಅಗತ್ಯವಾದ 4 ಜೈವಿಕವಾಗಿ ಅಗತ್ಯವಾದ ಘಟಕಗಳನ್ನು ತಯಾರಿಸುತ್ತದೆ. ಹೀಗಾಗಿ ನಿಮ್ಮ ಲಿಪಿಡ್ ಪ್ರೊಫೈಲ್ ನಿಯಂತ್ರಣದಲ್ಲಿಲ್ಲದಿದ್ದರೆ ಕೊಬ್ಬಿನ ಯಕೃತ್ತಿನ ಸಮಸ್ಯೆಯಿಂದ ನಿಮ್ಮನ್ನು ರಕ್ಷಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಕೊಳಕು ಕೊಲೆಸ್ಟ್ರಾಲ್ ಯಕೃತ್ತಿನಲ್ಲಿ ಸಂಗ್ರಹವಾಗುತ್ತದೆ ಮತ್ತು ಅದನ್ನು ಕೊಬ್ಬಿನಂತೆ ಪರಿವರ್ತಿಸುತ್ತದೆ. ಕ್ರಮೇಣ ಅದು ಅನಾರೋಗ್ಯಕ್ಕೆ ಒಳಗಾಗುತ್ತದೆ ಮತ್ತು ನಿಮ್ಮ ದೇಹವು ತುಂಬಾ ದುರ್ಬಲವಾಗಲು ಪ್ರಾರಂಭಿಸುತ್ತದೆ. ಮುಂದಿನ ಪ್ರಶ್ನೆ, ಹುರಿಗಡಲೆಯನ್ನು ತಿನ್ನುವುದರಿಂದ ಯಾವ ಕಾಯಿಲೆ ನಮ್ಮ ಹತ್ತಿರವೂ ಸುಳಿಯುವುದಿಲ್ಲ? ಆಪ್ಷನ್ಸ್ ಎ ಶುಗರ್, ಬಿ ಮಲಬದ್ಧತೆ, ಸಿ ರಕ್ತಹೀನತೆ, ಡಿ ಅಧಿಕ ಬೊಜ್ಜು. ಉತ್ತರ ಈ ಮೇಲಿನ ಎಲ್ಲವೂ. ಮಧುಮೇಹಿಗಳು ತಮ್ಮ ಆಹಾರದಲ್ಲಿ ಹುರಿಗಡಲೆ ಸೇರಿಸಿಕೊಳ್ಳಬೇಕು. ಹುರಿಗಡಲೆ ರಕ್ತದಲ್ಲಿನ ಗ್ಲೂಕೋಸ್ ಅನ್ನು ಹೀರಿಕೊಳ್ಳುತ್ತದೆ. ಇದು ದೇಹದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡುತ್ತದೆ. ಹಾಗೂ ಹೊಟ್ಟೆ ಸ್ವಚ್ಛವಾಗಿಲ್ಲದಿದ್ದರೆ ಅಥವಾ ಮಲಬದ್ಧತೆಯ ಸಮಸ್ಯೆಯಿಂದ ನೀವು ತೊಂದರೆಗೊಳಗಾಗಿದ್ದರೆ ಹುರಿಗಡಲೆ ಔಷಧಿಯಾಗಿ ಕೆಲಸ ಮಾಡುತ್ತದೆ. ಹುರಿಗಡಲೆಯಲ್ಲಿ ಹೇರಳವಾದ ನಾರಿನಾಂಶವಿದ್ದು ಇದು ಹೊಟ್ಟೆಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ. ಹುರಿಗಡಲೆಯಲ್ಲಿ ಕಬ್ಬಿಣವು ಹೇರಳವಾಗಿ ಕಂಡುಬರುವುದರಿಂದ ದೇಹದಲ್ಲಿ ರಕ್ತ ಕೊರತೆ ಇದ್ದರೆ ಪ್ರತಿದಿನ 1 ಹಿಡಿ ಹುರಿಗಡಲೆ ತಿನ್ನಿ. ಇದನ್ನು ಸೇವಿಸುವುದರಿಂದ ದೇಹದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚುತ್ತದೆ ಮತ್ತು ರಕ್ತಹೀನತೆಯು ಕಡಿಮೆಯಾಗುತ್ತದೆ. ಹಾಗೆಯೇ ಹುರಿಗಡಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಫೈಬರ್ ಕಂಡುಬರುವುದರಿಂದ ಇದು ಹಸಿವು ಕಡಿಮೆ ಮಾಡುತ್ತದೆ. ಹಾಗಾಗಿ ಅತಿಯಾಗಿ ತಿನ್ನುವುದನ್ನು ತಡೆಯುತ್ತದೆ. ಇದು ದೇಹದ ತೂಕ ಹೆಚ್ಚಿಸಲು ಅವಕಾಶ ಮಾಡುವುದಿಲ್ಲ, ಜೊತೆಗೆ ನಿಮ್ಮ ದೇಹದ ಬೊಜ್ಜು ಕಡಿಮೆಯಾಗಲು ಸಹಾಯ ಮಾಡುತ್ತದೆ. ಮುಂದಿನ ಪ್ರಶ್ನೆ, ಬೆಳಗ್ಗೆ 4 ಕಾಲುಗಳು, ಮಧ್ಯಾಹ್ನ 2 ಕಾಲುಗಳು ಮತ್ತು ಸಂಜೆ 3 ಕಾಲುಗಳು ಮೇಲೆ ನಡೆಯುವುದು ಯಾರು? ಆಪ್ಷನ್ಸ್ ಎ ಮನುಷ್ಯ, ಬಿ ಪ್ರಾಣಿ, ಸಿ ಸಮುದ್ರ ಜೀವಿ, ಡಿ ಪಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಎ ಮನುಷ್ಯ.